ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ. ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.